ಕೇರಳದಲ್ಲಿ 3 ಜಿಲ್ಲೆಗಳಲ್ಲಿ ಮದ್ಯ ಉತ್ಪಾದನೆಗೆ ಸರ್ಕಾರ ಅನುಮತಿ ನೀಡಿದ್ದನ್ನು ವಿರೋಧಿಸಿ ಇಂದು ಕಾಸರಗೋಡಿನಲ್ಲಿ ಯೂತ್ ಕಾಂಗ್ರೆಸ್ನಿಂದ ಜಿಲ್ಲಾ ಅಬಕಾರಿ ಇಲಾಖೆಗೆ ಮುತ್ತಿಗೆ ಹಾಕಿದ್ರು. ಮದ್ಯಪಾನದ ಉತ್ಪಾದನೆಯನ್ನು 1990ರ ಮಂತ್ರಿಸಭೆಯಲ್ಲಿ ನಿರಾಕರಿಸಲಾಗಿತ್ತು. ಆದರೆ ಇದೀಗ ಮತ್ತೆ ಉತ್ಪಾದನೆಗೆ ಅನುಮತಿಯನ್ನ ನೀಡಲಾಗಿದೆ. ಕೇರಳದ ಮುಖ್ಯಮಂತ್ರಿ ಉಮ್ಮನ್ ಚಾಂಡಿ ಅವರು ಮದ್ಯ ಉತ್ಪಾದನೆ ಕಂಪನಿಯವರಲ್ಲಿ ಲಾಭ ಪಡೆದಿದ್ದಾರೆ. ಲಾಭವನ್ನು ಪಡೆದು ಈ ಕಂಪನಿಗಳಿಗೆ ಅನುಮತಿಯನ್ನ ನೀಡಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು. ಮುಖ್ಯವಾಗಿ ಕೇರಳ ಇನ್ನು ಪ್ರವಾಹ ಭೀತಿಯಿಂದ ಹೊರಬಂದಿಲ್ಲ. ಅದರ ನಡುವೆ ಈ ರೀತಿಯ ಕಾರ್ಯವನ್ನ ಮಾಡಲು ಮುಂದೆ ಬಂದಿದೆ. ಎಲ್ಡಿಎಫ್ ಸರ್ಕಾರ ಕೇರಳದ ತ್ರಿಶೂರ್, ತಿರುವನಂತಪುರ, ಪಳಕಾಡು ಈ 3 ಜಿಲ್ಲೆಗಳಲ್ಲಿ ಮದ್ಯ ಉತ್ಪಾದನೆಗೆ ಅನುಮತಿಯನ್ನ ನೀಡಿದ್ದಾರೆ. ಈ ಮದ್ಯ ಉತ್ಪಾದನೆ ಕಂಪನಿಯ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ನವೀನ್, V4 News 24/7 ಕಾಸರಗೋಡು.